ಮತ್ತೊಬ್ಬರು ಆತ್ಮಸಾಕ್ಷಿಯ ಮತದಾರರು ಶಿವರಾಮ್ ಹೆಬ್ಬಾರ್. ನಾನು ಆತ್ಮಸಾಕ್ಷಿ ಪ್ರಕಾರ ಮತ ಮಾಡ್ತೀನಿ, ಮತದಾನ ಮಾಡ್ತೀನಿ. BJPಯವರು ಸಂಪರ್ಕ ಮಾಡಿಲ್ಲ, JDSನವರು ನಮ್ಮನ್ನು ಸಂಪರ್ಕ ಮಾಡಿಲ್ಲ. ಸೌಜನ್ಯಕ್ಕಾದರೂ ನಮ್ಮನ್ನು ಕೇಳಬೇಕಾಗಿತ್ತು. ಇದು ಹೆಬ್ಬಾರ್ ಅವ್ರ ಮಾತು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಜೊತೆ ಮಾತಾಡಿದ್ದಾರೆ. ಹೆಬ್ಬಾರ್ ಏನು ಹೇಳ್ತಾರೆ ನೋಡೋಣ. ವಿಧಾನ ಪರಿಷತ್ ಚುನಾವಣೆ ಮತದಾನ ಆರಂಭ ಆಗಿದೆ. ಬಿಜೆಪಿಯಿಂದ ಉಚ್ಚಾಟಿರುವಂತಹ ಶಾಸಕರು ಎಲ್ಲಿಗೆ ಮತದಾನ ಮಾಡ್ತಾರೆ, ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಮತದಾನ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇರುವಂತದ್ದು. ಸರ್, ನೀವು ಯಾರಿಗೆ ಮತದಾನವನ್ನ ಮಾಡ್ತಾ ಇದ್ದೀರಿ ಅಂತ? ಮತದಾನ ಗೌಪ್ಯ ಮತದಾನ, ನಮ್ಮ ಆತ್ಮಸಾಕ್ಷಿ ಮತದಾನವನ್ನು ನಾವು ಮಾಡ್ತೀವಿ. ನಮಗೆ ನೋವಾಗಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ನಾವು BJPಯಿಂದ ಗೆದ್ದವು. ಯಾವುದೋ ಕಾರಣಕ್ಕೆ ನಮ್ಮನ್ನು ಉಚ್ಚಾಟನೆ ಮಾಡಿದ, ನಮ್ಮನ್ನು ಸೋಮಶೇಖರನ್ನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳನ್ನು ಸೌಜನ್ಯಕ್ಕಾದೋ ಮತ ಕೇಳ್ತಾ ಅಂತ ಅಂದುಕೊಂಡಿದ್ವಿ ನಾವು. ಆದರೆ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಔದಾರ್ಯತೆ ನಾವು ತೋರಿಲ್ಲ. JDSನವ್ರಿಗೆ ನಾವು ಮತ ಹಾಕ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಅವು ನಾವು ಮಾತು ಆಡಿಸಿಲ್ಲ. JDSನವ್ರು ನಿಮ್ಮನ್ನೇನು ಸಂಪರ್ಕ ಮಾಡಿಲ್ಲ. ಕಾಂಗ್ರೆಸ್ನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಂಪರ್ಕ ಮಾಡಿದ್ದಾರೆ. ನಮ್ಮ ಅಭಿವೃದ್ಧಿ ಜೊತೆ ಸಹಕರಿಸ್ತೇವೆ ಅಂತ ಹೇಳಿದ್ದಾರೆ. ಆದ ಅಂತಿಮ ನಾವಿನ್ನೂ ನಿರ್ಣಯ ಮಾಡಿದ್ರೆ ನಾವು ನಮ್ಮ ಆತ್ಮಸಾಕ್ಷಿ ನಿರ್ಣಯ ಮಾಡ್ತೇವೆ. JDSನವ್ರು ಯಾರು ನಿಮ್ಮನ್ನ ಸಂಪರ್ಕ ಅಲ್ಲ, BJP ಯಾರು ನಿಮ್ಮನ್ನ ಸಂಪರ್ಕ ಮಾಡಿಲ್ಲ? ನಾವು ನಿನ್ನೆ ತನಕನೂ ಕಾದ್ವಿ ಮಾಡಬಹುದು ಅಂತ ಹೇಳಿ. BJP ನಾಯಕರು ಹೇಳ್ತಿದ್ದಾರೆ, ನಮ್ಮಿಂದ ಉಚ್ಚಾಟಿದಂತ ಶಾಸಕರು ಕೂಡ ನಮಗೆ ಮತ ಹಾಕ್ತಾರೆ ಅನ್ನುವಂಥದ್ದು, ನಮ್ಮ ಸಿಂಬಲ್ ಇಂದ ಗೆದ್ದಿರೋರು ಅನ್ನುವಂಥದ್ದು. ಅವರಿಗೆ ಎಲ್ಲೋ ಒಂದ್ ಕಡೆ ಸ್ವಪ್ನ ಇರಬಹುದು. ಕನಿಷ್ಠ ಚುನಾವಣೆ ನಿಂತಾಗ ಒಂದು ಸೌಜನ್ಯಕ್ಕಾದ್ರು ನಾಯಕರಾದ್ರು ಕೇಳುವಂತ ಔದಾರ್ಯತೆ ಇರಬೇಕಲ್ಲ ಮತದಾರರಿಗೆ. ಕನಿಷ್ಠ ಅಂದ್ರೆ ಉಚ್ಚಾಟನೆ ಮಾಡಿರೋದ್ರಿಂದ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೇಳಬೇಕಿತ್ತು. ಕೇಳ್ತಾವೆ ಅಂತ ನಾವು ಅಂದ್ಕೊಂಡಿದ್ವಿ. ಈ ಕಷ್ಟಕಾಲಕ್ಕಾದ್ರು ಕೇಳ್ತಾವೆ ನಮ್ಮನ್ನಂತೇಳಿ, ಅದು ಕೇಳಲಿಲ್ಲ. ಕಾಂಗ್ರೆಸ್